ಹಾಯ್ ಎಲ್ಲರೂ ಹೆಂಗಿದ್ರೆ ಮರೆ ನಾನು ಯಾರಂದೇಳಿ ಗೊತ್ತಾಯ್ತಲ್ಲ ನಿಮ್ಮ ಕೋಸ್ಟ್ ಬೈ ಕೋಸ್ಟ್. ನಾನು ಸುಮಾರು 1 ತಿಂಗಳು ಮುಂಚೆನೇ ಹೇಳಿದೆ ನೆಕ್ಸ್ಟ್ ನಾನು ನಮ್ಮ ಮನೆ ಹೋಮ್ ಟೂರ್ ಲಾಗ್ ಮಾಡ್ತೆ ಅಂತ ಹೇಳಿ. ಬಟ್ ನಂಗೆ ಎಕ್ಸಾಮ್ಸ್ ಹಂಗೆ ಅಂತೇಳಿ ನಂಗೆ ಹೋಮ್ ಟೂರ್ ಲಾಗೇ ಮಾಡೋಕ್ಕಾಯಿಲ್ಲ. ಹೋಮ್ ಟೂರ್ ಅಂದ ಕಡೆ ನಂಗೆ ಯಾವ ಲಾಗು ಅಪ್ಲೋಡೇ ಮಾಡೋಕ್ಕಾಗಲಿಲ್ಲ. ಯೂಟ್ಯೂಬಿಗೆ ಆಯ್ಲಿಲ್ಲ, ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಎಂಥದ್ದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಟ್ ನಂಗೆ ನೆನಪು ಹೋಯ್ದಿದೆ ಅಂತಂದರೆ ನಾನು ಹೋಮ್ ಟೂರಿನ ವೀಡಿಯೋ ಮಾಡಿ ಹಾಕ್ತೆ ಅಂತ ಹೇಳಿ. ಹಾಗಂದಿರ್ಲಿಕ್ಕೆ ನಮ್ದು ಎಂಥ ದೊಡ್ಡ ಮನೆ, ಡಬಲ್ ಫ್ಲೋರ್ ಹಾಗೆ ಹೀಗೆಲ್ಲ ಎಂತ ಇಲ್ಲ. ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಸಿಂಪಲಾಗಿ ಮನೆ ಇರುತ್ತೆ ಹಾಗೆ ನಮ್ಮ ಮನೆ ಇರೋದು. ತುಂಬ ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಂಬೇಡಿ, ನಾರ್ಮಲ್ ಮನೆ. ಹಬ್ಬ ನಮ್ದು ಇಲ್ಲಿಂದ 2 ಸಲ ಎಂಟ್ರಿ ಇತ್ತು. ಇಲ್ಲಿಂದನೂ ಹಿಂಗೆ ಎಂಟ್ರಿ ಮಾಡೋಕ್ಕಾಯ್ತು, ಮತ್ತು ಆಚೆ ಸೈಡಿಂದನೂ ಎಂಟ್ರಿ ಮಾಡೋಕ್ಕಾಯ್ತು. ಹಿಂಗೆ ಬಂದರೆ ಇಲ್ಲಿ ಹಿಂದೆಲ್ಲ ಬೇರೆ ಮನೆ. ಇದು ನಮ್ಮ ಮನೆ ಸೈಡ್. ಬಟ್ ಇದು ಎಲ್ಲ ಸೈಡ್ ನಮ್ಮ ಮನೆ ಕ್ಲೋಸ್, ಪಾಗರ ಎಲ್ಲ ಮಾಡಿ ಹಿಂದಿತ್ತಲ್ಲ, ಹಿಂದಿಲ್ಲಿ ರೋಡ್ ಬತ್ತಿತ್ತು. ಇದೇ ನಮ್ಮ ಮನೆ. ಆಚೆ ಸ್ಲ್ಯಾಪ್, ಈಚೆ ಶೀಟ್ ಹಾಕದ ಮನೆ. ಒಳಗೆ ಇದು ನಮ್ಮನೆಗಂತೂ ಗಿಡ ಅಲ್ಲ ಅಂದ್ರೆ ಮಸ್ತ್ ಆಸೆ. ಅದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರು ಸಣ್ಣದಿಲ್ಲೇ ಕಣ್ಣದಾಗೆ ಸಣ್ಣ ಕಟ್ಟೆ ಎಲ್ಲ ಮಾಡ್ಕೊಂಡು ಹೂವಿನ ಗಿಡ ಎಲ್ಲ ನಿಂತ್ಕೊಂಡಿಲ್ಲ. ಅದ್ರಾಗೂ ನಮ್ಮನೇದು ಒಂದು ಸಸಿ ಬೇರೆ ಇಲ್ಲೇ, ಇಲ್ಲೊಂದು ಸಸಿ. ನಮ್ಮ ಮನೆ ಅಂದರೆ ನಮ್ಮ ಪ್ಲ್ಯಾನ್ ಅದೆಷ್ಟದ ಹೇಗಳಂದ್ರೆ, ಈಗ ಈ ಮನೆ ಕಟ್ಟಿ ಹತ್ತಿರ 3-4 ವರ್ಷ ಆಯಿತು. ಬಟ್ ಪ್ಲ್ಯಾನಿಂಗ್ ಆಗಿ ಒಂದು ನಾನು 6th 7th ಪ್ಲ್ಯಾನಿಂಗ್ ಆದ್ದು. ಅಮ್ಮ ಅಷ್ಟೊತ್ತಿಗೆ ಸಸಿ ಎಲ್ಲ ಹಿಂದೊಂದು ಮತ್ತು ಇಲ್ಲೊಂದು ಸಸಿ ಎಲ್ಲ ಹಾಕೊಂಡು ಇಷ್ಟು ದೊಡ್ಡದು ಬೈಂತೀಗ ಸಸಿ. ಅಂದರೆ ಅಷ್ಟಿಲ್ಲಿ ಜಾಗ ಇಲ್ಲ. ಅಂದರೆ ಮನೆ ಕಟ್ಟಿ ಅಂದರೆ ಮನೆ ಕಟ್ಟುವಷ್ಟೇ ಮಾತ್ರ ಜಾಗ ಇದ್ದದ್ದು. ಅದಕ್ಕೆ ನಮ್ಮ ಇಲ್ಲೇ ಒಂದು ಸಣ್ಣ ತೋಟ ಗೀಟ ಎಲ್ಲ ಮಾಡ್ಕೊಂಡು ಹೇಳ ಮನೆ. ಇದು ನಮ್ಮ ಮನೆಗೆ ಸಿಟ್ ಔಟ್. ಇದು ನಮ್ಮ ಮನೆ ತುಳಸಿ ಕಟ್ಟಿ. ಅದೆಂತ ಅಲ್ಲಿ ಬ್ಯಾಂಡೇಜ್ ಹಾಕಿರೋ ಅನ್ಕೊಂಬೇಡಿ. ಅದು ಎಂತಂದ್ರೆ ಮಳೆಯಲ್ಲಿ ಬಂದರೆ ಅದು ಫುಲ್ಲು ಬಾಗಿಲೆಲ್ಲ ಹಾಳತ್ತಲ್ಲ. ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೈಂಡ್ ಓಡಿಸಿ ನಮ್ಮ ಫುಲ್ ಜರಿಯೆಲ್ಲ ಹಾಕಿ ಕಂಫರ್ಟೇಬಲ್ ಆಗಿ ಇಟ್ಟಿಳ ಮನೆ. ಹಬ್ಬ ಶ್ರೀ ಜೈನ ಜಟ್ಟಿಗೇಶ್ವರನೇ 23/10/2020 ಆ ಪ್ಲ್ಯಾನ್ ಆದದ್ದು ಮಾತ್ರ ಮಸ್ತ್ ಟೈಮ್ ಹಿಂದೆ. ಹಬ್ಬ ಈಗ ಕಂಡ್ರಲ್ಲ. ಇದು ಇನ್ನೊಂದು ಮನೆ ಹಿಂದಿದ್ದು. ಇದು ಪಾಗರ ನಮ್ಮ ಮನೇಲಿ ಜಾಯಿಂಟ್ ಮಾಡತ್ತೆ, ಫುಲ್ ಕ್ಲೋಸ್ ನಮ್ಮ ಮನೆ ಇಲ್ಲೇ. ಮನೆ ಹಬ್ಬ ಒಳಗೆ. ಇದೇ ನಮ್ಮ ಮನೆ. ಲೈಟ್ ಆಗ್ತದೆ, 1 ನಿಮಿಷ, ಇನ್ನೊಂದು ಲೈಟ್ ಆಗ್ತದೆ. ಇದೇ ನಮ್ಮ ಮನೆ. ಸಿಂಪಲ್. ಇದೆಂತಂದು ಹೇಳಿದ್ರೆ ಇದು ನಮ್ಮ ಸ್ಟಡಿ ರೂಮ. ಆಮೇಲೆ ಇದು ಅಮ್ಮ ಪಪ್ಪನ ರೂಮು. ಇದು ಮತ್ತು ನನಗೂ ಮತ್ತು ತಂಗಿಗೆ ರೂಮ್. ಅದು ನಾ ಅಲ್ಲಿ ಮನೆಗೆ ಅಂತ ಇಲ್ಲ, ಸುಮ್ಮನೆ ಮಾಡೋ ಶಾಸ್ತ್ರಕ್ಕೆ. ಅದಾದಮೇಲೆ ಅಲ್ಲಿ ಹಿಂಗೆ ಕಿಚನ್ ಮತ್ತು ಆಚೆ ಡೈನಿಂಗ್ ಇತ್ತು. ಅದಾದಮೇಲೆ ಇದು ನಮ್ಮ ಮನೆ ದೇವ್ರ ಕೋಣೆ. ಆಮೇಲೆ ಎಂತ ಅಂದರೆ ಇದು ಶೋಕೇಸ್. ಅಂತಂದರೆ ಈಗಳಿನ ಕಾಲದಾಗ ಯಾರು ಶೋಕೇಸ್ ಇಡೋದಿಲ್ಲ. ಬಟ್ ನಮ್ದು ಅಂತಂದ್ರೆ ಕಟ್ಟದ್ದು 2020 ಮನೆ. ಬಟ್ ಪ್ಲ್ಯಾನಿಂಗ್ ಅದು ಮಸ್ತ್ ವರ್ಷದ ಹಿಂದೆ. ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ ನಾವು ಯಾವುದು ಆರ್ಕಿಟೆಕ್ಟೋ ಇಲ್ಲ ಇಂಜಿನಿಯರಿಂಗ್ ಕರ್ಸೋದಲ್ಲ, ನಮ್ಗೆ ಹಿಂಗೆ ಬೇಕಂತ ಹೇಳಿ ಮಾಡಿಸ್ಕೊಂಡದ್ದು ಅಷ್ಟೇ, ಸಿಂಪಲಾಗಿ. ಅದು ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಇದನ್ನು ಮಾಡಿ ಆಯ್ತಿತ್ತು. ಅಂದರೆ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಶೋಕೇಸೆಲ್ಲ ಇದ್ದಿತ್ತಲ್ಲ, ಅದಕ್ಕೆ ಇದನ್ನೊಂದು ಮಾಡಿದ್ದೀರ. ಇದು ಮತ್ತು ಸುಮ್ಮನೆ ಮುಚ್ಚು ಬೇಡ ಅಂತ ಹೇಳಿ ಅದನ್ನೇ ಕಂಟಿನ್ಯೂ ಮಾಡಿದ್ದೆ. ಅದಾದಮೇಲೆ ಹೀಗೆ ಬಂದರೆ ಇದು ನಮ್ಮ ರೂಮು. ಇಲ್ಲಿ ನಾನು ಯಾರೂ ಇರೋದೇ ಇಲ್ಲ. ಈ ರೂಮಲ್ಲಿ ಖಾಲಿ ಇರುತ್ತೆ. ಇಲ್ಲ ನಾನು ಬಂದರೆ ಮಾತ್ರ ಫುಲ್ ಕೊಳಕಬ್ದೆ. ಯಾಕಂದ್ರೆ ನಾನು ಮಂಗಳೂರಿಗೆ ಬಂದು ಕೂಡ ಬಟ್ಟೆ ಗಿಟ್ಟಿ ಎಲ್ಲ ಇಲ್ಲಿ ಹೈಡಿ ಹಾಕಿಬಿಡ್ತೆ. ಆಮೇಲೆ ಈ ರೂಮಿಗೆ ಯಾರೂ ನಾವು ಯೂಸೇ ಮಾಡೋದಿಲ್ಲ ಆ್ಯಕ್ಚುಲಿ. ಲಗೇಜ್ ಇದೆಲ್ಲ ಇಡ್ತು ಅಷ್ಟೇ. ಇಲ್ಲಿ ಕಾಟು ಹಾಕಲಿಲ್ಲ, ಅಂತಕಂದ್ರೆ ಇಲ್ಲಿ ಯಾರು ಇಲ್ಲಿ ಯಾರು ರೂಮಿಗೆ ಬತ್ತೇ ಇಲ್ಲ ನಾವು. ಈ ರೂಮ್ ಕೊಳಿನೂ ಆತಿಲ್ಲ, ಜಸ್ಟ್ ಬಾಗ್ಲಾಕಿಟ್ರೆ ಹಾಗೇನೆ ಇರುತ್ತೆ. ಅದೇ ಹೇಳ, ನಾನು ಬಂದರೆ ಮಾತ್ರ ಎಂಥ ಲಗೇಜ್ ಎಂಥ ಕಸ ಎಲ್ಲ ತೆಗೆದು ನಾನು ಇಲ್ಲೇ ತುಂಬಿಡೋದು. ಅಮ್ಮ ಬೈತಿರ್ಲಿ. ಇದು ನಾರ್ಮಲ್. ಇದು ನಮ್ಮ ರೂಮ. ಅದಾದಮೇಲೆ ಹಿಂಗೆ ಬಂದರೆ ಆಯಿತಾ, ಇದು ಬೆಡ್ರೂಮ್. ಇದು ಇನ್ನೊಂದು ರೂಮು. ಇದು ಇನ್ನೊಂದು ರೂಮ್. ಇದು ನಮ್ಮ ರೂಮು. ಇದು ಇನ್ನೊಂದು ರೂಮು. ಆಮೇಲೆ ಹೀಗೆ ಬಂದರೆ
ಇದು ನನ್ನ ಸ್ಟಡಿ ರೂಮ್, ನನ್ನ ಫೇವ್ರೇಟ್ ರೂಮ್. ಎಂತಕ್ಕಂದ್ರೆ ನಮ್ಗೆ ಅಂದಳಿಕ್ಕೆ ಇಲ್ಲೊಂದು ಎಕ್ಸ್ಟ್ರಾ ರೂಮ್ ಮಾಡಿರ ನಾವು ಅಲ್ಲಿ ಮನಿಕಂತೆ ಇಲ್ಲ ಆ್ಯಕ್ಚುಲಿ. ಎಂತ ಅಲ್ಲಿ ಹಾತೇ ಇಲ್ಲ ನಾವು ಆ ರೂಮ್. ನನಗೆ ನನ್ನ ರೂಮ್ ಮುಂಬು ಫೀಲೇ ಇಲ್ಲ. ನಾನು ಎಂತ ಅಂತ ಹೇಳಿದ್ರೆ ನಾವು ಇಲ್ಲಿ ಬಂದಲ್ಲಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇದ್ದಲ್ಲಿ ಬಂದದ್ದು. ಹಾಗಾಗಿ ನಾನು ಎಂತಂದರೆ ಏಗಳಿಗೂ ಇಲ್ಲೇ ಓದೋದು, ಇಲ್ಲೇ ಮನೆ ಕಂಬುದು, ಮತ್ತು ಊಟಕ್ಕೊಂದು ಇಲ್ಲಿ ಬತ್ತೆ ಅಷ್ಟೇ. ಮತ್ತು ಅದೇ ರೂಮಾಗಿರೋದು. ಅದು ನಂಗೆ ಎಂತಂದ್ರೆ ಈಗ ಮಂಗಳೂರಿಗೆ ಹಾರ್ಮೇನು ಅದೇ ಅಭ್ಯಾಸ ಆಯ್ತು ನಂದೇ ರೂಮ್ ಅಂತ. ಬಟ್ ಎಂತಂದರೆ ಮೊದಲು ಆ ರೂಮಾಗೆ ಸ್ವಲ್ಪ ಗಾಡ್ರೇಜ್ ಅದೆಲ್ಲ ಇದ್ದಿತ್ತು. ಈಗೆಲ್ಲ ಈ ರೂಮಿಗೆ ಶಿಫ್ಟ್ ಮಾಡಿರ. ಮತ್ತು ಎಂತಂದರೆ ಬಾಗಿಲು ಒಡೆದು ಹಾಕಿದ್ದು ನಾವು. ಅದು ಮತ್ತು ಮನೆಗೆ ಹೊಕ್ಕರು ಕೊಳ್ಳೆ ಗಲೀಜು, ಅದು ಒಂದು ಬಾಗಿಲೇ ಇಲ್ಲ. ಎಂತಾಯ್ತು ಅಂತ ಹೇಳಿದ್ರೆ ಅದು ನಾವು ಅಂದರೆ ನಾನು ತಂಗಿನ ಎಂಥ ವಿಷಯಕ್ಕೆ ಅಂತ ಇದು ಮಾಡ್ತೀವಿ, ಬಾಗಿಲೇ ಕಿತ್ತಾಗ್ತದೆ. ಅದು ರಿಪೇರಿ ಮಾಡ್ಸ್ಕೊಂಡು ರಿಪೇರಿನೇ ಆಗಲಿಲ್ಲ. ಅದಾದಮೇಲೆ ಇನ್ನೊಂದು ಹಿಂಗೆ ರ್ಯಾಕ್ಸ್. ಈ ರ್ಯಾಕ್ಸ್ ಅಂತ ಎಂತಂದ್ರೆ ಸ್ವಲ್ಪ ಬುಕ್ಸ್ ಎಲ್ಲ ಇಟ್ಕೊಂಡಳಿಕೆ ಮಾಡಿದ್ದು. ಅದಾದಮೇಲೆ ಇದು ನಂದು ಸ್ಟಡಿ ಟೇಬಲ್. ಆ್ಯಕ್ಚುಲಿ ನಾನು 10th ಸ್ಟ್ಯಾಂಡರ್ಡಲ್ಲೇ ನಂಗೆ ಮಾರ್ಕ್ಸ್ ಬಂದು ಸ್ವಲ್ಪ ಸ್ಕಾಲರ್ಶಿಪ್ಪೆಲ್ಲ ಬಂದಿತ್ತು. ಅದು ನೆನಪಿಗೆ ಅಂದೇಳಿ ತಗೊಂಡಿದ್ದೆ ನಂದು ಗೈಸ್. ಇದೊಂದು ಖುಷಿ ವಿಷಯ ನಂಗೆ. ಎಂತಕ್ಕಂದ್ರೆ ನಾನು 10th ಫಸ್ಟ್ ಪಿ ಯು ಹೊತ್ತಿಗೆ ನಂದೇ ಒಂದು ಊಟ ತಗೊಂಡೆ ಅಂದೇಳಿ ಒಂದು ನೆನಪಿಗೆ ಇದು ಇಟ್ಕೊಂಡದ್ದು. ಈಗ ನಾವು ಓದೋದಿಲ್ಲ, ಇದ್ರಲ್ಲಿ ತಂಗಿ ಓದಿದ್ಲ. ಇದು ಸ್ಟಡಿ ರೂಮ್. ಮತ್ತು ಇಲ್ಲಿ ನಾವು ರೆಡಿ ಅಪ್ಪಕ್ಕೆಲ್ಲ ಇಲ್ಲೇ ಇದು ಮಾಡ್ತು. ಮೊದಲು ಆಚೆ ರೂಮ ಮಾಡ್ತಿದ್ದೆ. ಈಗ ಅಂದರೆ ನಾನು ಇಲ್ಲಿ ಅಷ್ಟೊಂದು ಓದೋದಿಲ್ಲ, ತಂಗಿ ಮಾತ್ರ ಇರೋದಲ್ಲ, ಅದಕ್ಕೋಸ್ಕರ ಈ ರೂಮಿಗೆ ಇದನ್ನೆಲ್ಲ ತಗೊಬಂದಿಟ್ಟಿದ್ದ. ಅದೇ ತಂಗಿ ಓದೋದು ಒಳ್ಳೆದು ಟೈಮ್ ಟೇಬಲ್ ಎಂತೆಲ್ಲ ಇತ್ತಪ್ಪ. 1454 ದೇವ್ರ ಫೋಟೋಲ್ಲೇ ಇಟ್ಕೊಂಡು ಮೇ ಬಿ ಒಳ್ಳೆ ಮಾರ್ಕ್ಸ್ ಬರಲಿ ಅಂತಿಕೇನು. ಕಂಡ್ರಲ್ಲ ಇದು ನಮ್ಮ ಮನೆ ರೂಮ್. ಅದಾದಮೇಲೆ ಹೀಗೆ ಬಂದರೆ ಅದು ಹೇಳನಲ್ಲ, ಇಲ್ಲಿಂದ ಬಂದರೆ ಇದು ನಮ್ಮ ಮನೆದ್ದು ಅದೇ ಇನ್ನೊಂದು ರೂಮ್, ಇದಿನ್ನೊಂದು ರೂಮ್, ಇಲ್ಲೊಂದು ರೂಮ್. ಅದಾದಮೇಲೆ ಇದು ಹಾಲ್ ಆದಮೇಲೆ ಗೆಸ್ಟಿದ್ದು ಗೊತ್ತಿತ್ತಲ್ಲ, ಸೋಫಾ ಸೆಟ್ ಇದೆಲ್ಲ ನಾನು ಅಮ್ಮನೆ ಕಲರ್ ಕಾಂಬಿನೇಷನ್ ಮಾಡಿ ತಗೊಬಂದಿದೆ. ಎಂಥ ಕರ್ಟನ್ ಈ ಕಲರೆಲ್ಲ ಅಮ್ಮದೇ ಪ್ಲ್ಯಾನಿಂಗ್. ಅದಾದಮೇಲೆ ಇದು ದೇವ್ರ ಕೋಣೆ. ನಾವು ಜಾಸ್ತಿ ಜಾಗ ಎಲ್ಲ ವೇಸ್ಟ್ ಮಾಡೋಕೆ ಹೋಗಲಿಲ್ಲ. ಆದಷ್ಟು ನಮ್ಗೆ ಹೆಂಗೆ ಬೇಕು ಹಾಗೆ, ಎಲ್ಲೂ ಸ್ವಲ್ಪ ಡಿಸೈನ್ ಆಗಲಿ ಅದೆಲ್ಲ ಹೆಚ್ಚು ಇಡಲೇ ಇಲ್ಲ. ಅದಾಯ್ತಲ್ಲ. ಆಮೇಲೆ ಹಿಂಗೆ ಬಂದರೆ ಅಂತಂದರೆ ನಮ್ಮದು ಕಿಚನ್. ಇದು ಕಿಚನ್. ನಮ್ಮ ಮನೆ ಅಂತೂ ಫುಲ್ ಸಿಂಪಲ್ ಅಂತ ಜಾಸ್ತಿ ಎಲ್ಲ ಇಲ್ಲ. ಇದು ಹಿಂಗೆ ಮೇಲೆ ರ್ಯಾಕ್ಸ್ ಮಾಡಿದ್ದು. ಇಲ್ಲಿ ಮೇಲೆ ನಾವು ಶೀಟ್ ಹಾಕೋದು. ಆಮೇಲೆ ಇದು ನಮ್ಮನೆ ಕಿಚನ್. ಇನ್ನೊಂದು ಹೇಳೋದು ಅಂತಂದರೆ ಇದು ನಾವು ಇದ್ರಾಗೆ ಅಂತಂದರೆ ಇದು ನಾವು ದೀಪಾವಳಿ ಆಫರ್ ಇದ್ದಿತ್ತು ಅಂದರೆ ಹೇಳಿಕೆ ಇದೊಂದು ಪ್ಯೂರಿಫೈಯರ್ ಆರ್ಡ್ರ್ ಮಾಡಿದ್ದು. ಇದರಲ್ಲಿ ಅಂತಂದರೆ ನಂಗೆ ಗೊತ್ತಿಲ್ಲ, ನಾರ್ಮಲ್ಲೇ ನಮ್ಮ ಮನೇಲಿ ಮೊದಲು ಬೇರೆ ಫಿಲ್ಟ್ರ್ ಇದಂದರೆ ಕರೆಂಟಿಂದಲ್ಲ, ಇದು ಕರೆಂಟಿಂದ. ಇದರಲ್ಲೇ ಅಂತ ಹೇಳಿ 6 ಲೀಟ್ರ್ ನೀರಲ್ಲೇ ಎಷ್ಟು ಹತ್ತಿರ ಅರ್ಧ ಕೊಟ್ಪ ನೀರು ವೇಸ್ಟ್ ಆತ. ನನ್ನಮ್ಮ ಅದನ್ನು ಹಿಡಿದು ವಾಶ್ರೂಮಿಗೆ ಅವರು ಹಾಕೋಕತ್ತಂದು ಹೇಳಿ ಅದು ಆ ಬಕೆಟಿಗೆ ತುಂಬಿಡ್ಲ. ಸುಮ್ಮನೆ ಅಂಥದ್ದು ನೀರು ವೇಸ್ಟ್ ಮಾಡೋದು ಅಂತ ಹೇಳಿಕೆ ಅದು ಹೇಳ್ದಲ್ಲ, ಅದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಮಾತ್ರ ಇಂಥ ಐಡಿಯಾ ಅಲ್ಲ ಬಪ್ಪುದು. ಸುಮ್ಮನೆ ವೇಸ್ಟ್ ಆಯ್ತು ಅಷ್ಟು ನೀರು ಅಂತ ಹೇಳಿ. ಇಲ್ಲಿ ನೀರು ಬರ್ತಿಲ್ಲ, ಅವು ನೀರು ಬಿಡೋದಿಲ್ಲ ಅಂತ ಹೇಳಿಕೆ. ಇದು ಗೊತ್ತಾಯ್ತಲ್ಲ, ಇದು ನಮ್ಮ ಮನೆ ಕಿಚನ್. ಅದೇ ಇದು ಕಾಣಿ, ಇದು ನಾವು ಮೀನುಗಾರರನ್ನು ತೋರ್ಸ್ಕೊಂಬಿದ್ದದು ಹೆಡ್ಗಿ. ಇದು ನಮ್ಮ ಮನೆ QTP ಮರಿ ಹೆಕ್ಕಿದ್ದು ಬೆಕ್ಕು. ಒಂದಲ್ಲ ಎರಡಲ್ಲ ಮೂರಲ್ಲ 4 ಮರಿ ಹೆಕ್ಕಿದ್ದು. ಅದಿಲ್ಲೇ ಇತ್ತು, ಅಂದರೆ ಜಾಸ್ತಿ ರೂಮಾಗಿ ಇಡಲಿಲ್ಲ, ಯಾಕಂದ್ರೆ ಶೆಕೆ ಆಯ್ತು. ಅದು ನಾವು ಹಿಡಿಯೋದು ಹಾಲಲ್ಲಿ ಇಡ್ತು. ಅದಾದಮೇಲೆ ಬಂದರೆ ಇದ್ದು ನಮ್ಮ ಮನೆ ಬಾತ್ರೂಮ್ ಮತ್ತು ಬಾತ್ರೂಮ್ ಟಾಯ್ಲೆಟ್. ಇದು ಈಚೆಗೆ ಬಂದರೆ ಇದು ನಮ್ಮ ಮನೆ ಸ್ಟೋರ್ ರೂಮ್ ಕಂಡ್ರಲ್ಲ. ಇದು ನಮ್ಮ ಮನೆ ಕಿಚನ್. 4 ವರ್ಷ ಆಯ್ತು ನಮ್ಮ ಮನೆ ಕಟ್ಟಿ. ನಾನು 2020 ಕಟ್ಟೋದು. ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಏನೋ ಇದ್ದಿದೆ. ಕಂಡ್ರಲ್ಲ, ನಮ್ಮನೆ ಫ್ರಿಜ್ ಅಂತ ನೀವು ಕಂಡೇ ಇರ್ತೀರಿ. ಎಂತಂದ್ರೆ ಅದ್ರಾಗೆ ಬೇಕಾದಕ್ಕಿಂತ ಎಲ್ಲ ಬ್ಯಾಡ್ದಿದ್ದೇ ಇರುತ್ತೆ. ಹಾಗೆ ಹೊರಮೆ ಈಗ ಬಪ್ಪುದೆ ಅಂತ ಅಂದರೆ ನಮ್ಮ ಮನೆ ಡೈನಿಂಗ್ ಹಾಲ್ ಅಂದರೆ ನೀವು ನಂಬೋದೇ ಇಲ್ಲ. ಇದೆಂತ ಅಂತ ಹೇಳಿದ್ರೆ ನಮ್ಮ ಮನೆಗೆ ಡೈನಿಂಗ್ ಹಾಲ್ ಮಾಡ್ಕೊಂಡಿಗೆ ಎಣಿಸ್ಕೊಳ್ಳೋದಿದ್ದ ಇಲ್ಲ. ಹಿಂಗಂತ ಸ್ವಲ್ಪ ನೆಲ ಎಲ್ಲ ಸ್ವಲ್ಪ ಒಳ್ಳೆ ಮಾಡಿ, ಲೈಕ್ ಮೇಲೆಲ್ಲ ಸ್ವಲ್ಪ ಒಳ್ಳೆ ಮಾಡಿ ಡೈನಿಂಗ್ ಹಾಲ್ ಮಾಡ್ಕೊಂಡಳಿಗೆ ಎಣಿಸೋದು. ಬಟ್ ನಮ್ಮ ಮನೆಗೆ ಎಂತ ಅಂತ ಹೇಳಿದ್ರೆ ಎಲ್ಲರೂ TV ಮುಂದೆ ಊಟ ಮಾಡ್ತಾರೆ. ಇಲ್ಲಿ ಯಾರು ಊಟ ಮಾಡೋದಿಲ್ಲ. ಸುಮ್ಮನೆ 25-30 ಸಾವಿರ ಕೊಟ್ಟು ಡೈನಿಂಗ್ ಟೇಬಲ್ ತಪ್ಪೋದು ವೇಸ್ಟ್. ಅಂತಕ್ಕಂಥ ಮನೆಗೆಲ್ಲ ಹೊರಗೆ ಊಟ ಮಾಡೋದು. ಬರೀ TVಯಲ್ಲಿ ಯಾರಿಗೂ ಗಂಡಿಗೆ ಇಳುವುದೇ ಇಲ್ಲ. ಅದಕ್ಕೆ ನಮ್ಮ ಮನೆಗೆ ಇದನ್ನ ಎಂತ ಮಾಡ್ರೆ ಅಂತ ಹೇಳಿದ್ರೆ ಅಲ್ಲೇ ಮೇಲೆ ನೀರು ಹರಿಸಿದ್ರಲ್ಲ, ಅದು ಸಿಂಟೆಕ್ಸ್ ಇಟ್ಟು ಮತ್ತು ಎಲ್ಲ ಲೈಕ್ ಮೀನು ಕೊಚ್ಚೋದು ಅದು ಇದು ಎಲ್ಲ ಇಲ್ಲೇ ಇಟ್ಟಿರಿ. ಇದು ಯಾರು ಯೂಸ್ ಮಾಡೋದಿಲ್ಲ. ಮತ್ತು ಮಳೆಗಾಲದಾಗೆ ಇಲ್ಲಿ ಬಟ್ಟೆ ಒಂದು ಒಣಸುತ್ತೆ ಅಷ್ಟೇ.
ಆಯಿತಾ. ಆಮೇಲೆ ಇದು ಹೊರಗೆ ಹಾಕೋದು, ಇದು ಬಾಗಿಲೆ ಅಂತ ಅನ್ಕೊಂಬೇಡಿ, ಹೇಳ್ದೆ ಅಲ್ಲ ನಮ್ಮ ಮಿಡಲ್ ಕ್ಲಾಸ್ ತಲೆ ಬಾಬೋದು ಯಾರಿಗೂ ಗೊತ್ತಿಲ್ಲ. ಅದು ಬಿಸಿಲಿಗೆಲ್ಲ ಹಾಳತ್ತಂದು ಹೇಳಿ, ಬಿಸಿಲು ಮಳೆಗೆಲ್ಲ ಹಾಳತ್ತಂದು ಹೇಳಿ ಅದು ಜಾರಿ ಕಟ್ಟಲ್ಲ, ತೆಗಿಲೇ ಇಲ್ಲ ಹಾಗೆ ಅಂತ. ಅದಾದಮೇಲೆ ಹಿಂಗೆ ಬಂದರೆ ಸೀದಾ ಇದು ನಮ್ಮನೆ ಸಿಂಟೆಕ್ಸಿಂದ ಮೇಲೆ ನೀರು ಹಾಕೋದು. ಅದಾದಮೇಲೆ ಇದ್ದು ಅಂತಂದು ಹೇಳಿದ್ರೆ ನಮ್ಮನೆಗೆ ಬಟ್ಟೆ ಇದು ಬಟ್ಟೆ ಒಗೋಕೆ ಮಾಡೋದು, ಇದು ಬಟ್ಟೆ ಮಾಡೋಕ್ಕೆ, ಬಟ್ಟೆ ಒಣಸೋದು, ಒಗೋದು ಎಲ್ಲ ಇಲ್ಲೇ. ಅದಾದಮೇಲೆ ಇಲ್ಲಿ ಹೊರಗೆ ಮತ್ತು ಇದೆಲ್ಲ ಆಚೆಗೆ, ಇದು ಇಲ್ಲಿ ಹೊರಗಿತ್ತಲ್ಲ ಇದು ರೋಡ್. ಅದೇ ಹೇಳಲ್ಲ ನಮ್ಮ ಮನೆಗೆ ನಾನು ಬಂದರೆ, ಇರುವ ನಿಮಿಷ, ಅದೇ ಹೇಳಲ್ಲ ನಮ್ಮ ಮನೆಗೆ ಅಂತಂದರೆ ನಾನು ಮಂಗಳೂರಿಂದ ಬಂದರೆ ನನ್ನ ಕಾಲು ಮಣ್ಣಾತಿಲ್ಲ ಎಂತಕ್ಕಂತ ಹೇಳಿದ್ರೆ ನಮ್ಮ ಮನೆಗೆ ಅಂದರೆ ಬಟ್ಟೆ ಒಗೋದು, ಒಣಸೋದು ಎಲ್ಲ ಒಳಗೆ ಮಾಡ್ಕೊಂಡಿದ್ದೆ. ಹಾಗಾಗಿ ನಮ್ಮ ಕಾಲೇ ಮಣ್ಣಾತಿಲ್ಲ, ನಾವು ಹೊರಗೇನೆ ಹಾತಿಲ್ಲ. ನಮ್ಗೆ ಮನೆ ಬಿಟ್ಟು ಇನ್ನೂ ಸ್ವಲ್ಪ ಹೊರಗೆ ಹಾಕೋದಂದ್ರೂ ಆತಿಲ್ಲ. ಮೊದಲು ನಾನು ಇನ್ನೊಂದು ಮನೆಗೆ ಇರೋತ್ತಿಗೆ ಇಡೀ ಊರು ಚಪ್ಪೆಕ್ತಿದ್ದೆ, ಅಲ್ಲಿ ಯಾವ್ದು ಇಲ್ಲ ಬೋರ್ ಅಂದೇಳಿ. ಇಲ್ಲಿ ಎಂತ ಇಲ್ಲ, ನೆಟ್ವರ್ಕು ಇಲ್ಲ. ನಾನು ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೇಳಿರಿದ್ದಲ್ಲ, ನಾನು ನಿಯರ್ಲಿ ಎಷ್ಟು ನೆಟ್ವರ್ಕ್ ಇತ್ತು ಅಂದರೆ ಇನ್ಸ್ಟಾಗ್ರಾಮ್ ವೀಡಿಯೋ ಎಲ್ಲ ಅಪ್ಲೋಡ್ ಆಯ್ತು. ಬಟ್ ಈ ಯೂಟ್ಯೂಬ್ ವೀಡಿಯೋಗೆಲ್ಲ ಫುಲ್ GB ಬೇಕಂದರೆ 5 GB 6 GB ಹಾಗೆಲ್ಲ ಗೆದ್ದದ್ದು. ಅಷ್ಟೊತ್ತಿಗೆ ಇದು ಎಳುವುದಿಲ್ಲ ನೆಟ್. ನಾನು ಗಾಡಿ ತಗೊಂಡು ಹೋಯ್ಕೆ ಅಷ್ಟು ದೂರ. ಬಟ್ ನಾನೀಗ ಡೈಲಿ ಲಾಗ್ಸ್ ಅಪ್ಲೋಡ್ ಮಾಡ್ತೆ ಅಂತ ಹೇಳಿದ್ದೆ. ಬಟ್ ನನಗೆ ಮಸ್ತ್ ಕಷ್ಟ ಆಗ್ತಿದೆ ಅಂತಂದರೆ ವೀಡಿಯೋ ಮಾಡ್ಲಕ್ಕೆ. ಬಟ್ ಅಪ್ಲೋಡ್ ಮಾಡೋಕೆ ಇಲ್ಲಿ ನೆಟ್ ಇಲ್ಲ ನನಗೆ, ಅಂದರೆ ನೆಟ್ವರ್ಕ್ ಇಲ್ಲ. ಕಾಲೆಲ್ಲ ಹೊತ್ತು ಬಟ್ ಅದು ನೆಟ್ವರ್ಕ್ ಇಲ್ಲ. ಲೈಕ್ ಮೆಸೇಜ್ ಸೆಂಡ್ ಆಯ್ತು, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಬರ್ತದೆ ಅಲ್ಲಲ್ಲಿ ಕೂಕಟ್ರೆ. ಬಟ್ ಇದು ಯೂಟ್ಯೂಬ್ ಲಾಗ್ಸಲ್ಲಿ ಅಪ್ಲೋಡ್ ಮಾಡೋಕೆ ಮಸ್ತ್ ಕಷ್ಟ. ನಾ ಗಾಡಿ ತಕ್ಕ ಸುಮಾರು ಹತ್ತಿರ ಒಂದು 5-6 ಕಿಲೋಮೀಟ್ರ್ ಹೋಗಿ ಕರೆಕ್ಟ್ ಅಪ್ಲೋಡ್, ಬಿಕಾಸ್ ಅದು ಸುಮಾರು ನೆಟ್ ಎಳಿತು, ಮಸ್ತ್ ನೆಟ್ ಎಳಿತು ಅನ್ನೋದಕ್ಕಿಂತ ಅದು ಸ್ವಲ್ಪ ನೆಟ್ವರ್ಕ್ ಸ್ವಲ್ಪ ಸ್ಪೀಡಿಗೆ. ಬಟ್ ಅದು ಗಾಡಿ ತಗೋರು ನಂಗೆ ಎಂತ ಆತಂತ ಹೇಳಿದ್ರೆ, ಗಾಡಿ ತಗೋರು ಎಂತಂತ ಹೇಳಿದ್ರೆ ಸುಮಾರು ದೂರ ಹೋಗಕತ್ತಿಲ್ಲ, ಅಂದರೆ ಸುಮಾರು ಹೊತ್ತಾಯ್ತು ಅಪ್ಲೋಡ್ ಮಾಡೋದು. ಎಷ್ಟೇ ಸ್ಪೀಡ್ ನೆಟ್ವರ್ಕ್ ಇದ್ದರೂ ನಂಗೆ ಗೊತ್ತಿಲ್ಲ, ನನ್ನ ಮೊಬೈಲಿಗೆ ಹತ್ತಿರ ನಂಗೆ ಅರ್ಧ ಗಂಟೆಯವರು ಜಾಸ್ತಿನೇ ಬೇಕು ಒಂದು ವೀಡಿಯೋ ಅಪ್ಲೋಡ್ ಹಾಕೋಕ್ಕೆ. ಅಂದರೆ ಒಂದು 13-15 ನಿಮಿಷದ ವೀಡಿಯೋ ಎಲ್ಲ. ಸೊ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಲೈಕ್ ಮೊದಲು ಸ್ಟಾರ್ಟಿಂಗ್ ಮೊದಲಿಗೆ ಇಲ್ಲಿ ಕಾಲು ಬತ್ತಿಲ್ಲ ಇದ್ದಿತ್ತು, ಬಟ್ ಈಗ ಸ್ವಲ್ಪ ಅಭ್ಯಾಸ ಆಯಿತು. ಅದಾದಮೇಲೆ ಕಂಡ್ರಲ್ಲ ಇಷ್ಟೇ ನಮ್ಮ ಮನೆ. ಅದೇ ಹೇಳಿದ್ರೆ ಇಲ್ಲಿ ಹೊರಗಿಂದ ರೋಡ್ ನಮ್ಮ ಮನೆಗೆ. ಆಮೇಲೆ ಈಚೆಗಿದ್ದು ರಬ್ಬರ್ ಫ್ಲಾಟ್ ಅಂತ ಹೇಳ್ತಾರಲ್ಲ ಅದು ಆಚೆ, ರಬ್ಬರ್ ಫ್ಯಾಕ್ಟ್ರಿ ಅಂತ ರಬ್ಬರ್ ಫ್ಲಾಟ್ ಅಂತ ಹೇಳ್ತಾರಲ್ಲ ಅದು ಆಚೆ. ಅದಾದಮೇಲೆ ಇದೆ ರಬ್ಬರ್ ಫ್ಯಾಕ್ಟ್ರಿ, ರಬ್ಬರ್ ಫ್ಲಾಟ್ ಅಲ್ಲೇ. ಹಿಂಗೆ ಬಂದರೆ ಯಾಕಂದರೆ ಇಷ್ಟೇ ನಮ್ಮ ಸಿಂಪಲ್ ಮನಿ. ನಾವು ಜಾಸ್ತಿ ದೊಡ್ಡ ಮನಿನೂ ಅಲ್ಲ, ಹಂಗಂದೇಳಿ ಫುಲ್ ಸಣ್ಣ ಮನಿನೂ ಅಲ್ಲ. ಬಿಕಾಸ್ ನಾವು ಒಂದು ಫ್ಯಾಮಿಲಿ ಇರೋಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡೆ, ಜಾಸ್ತಿ ಎಲ್ಲ ಮಾಡ್ಕೊಂಡ್ಕೊಳ್ಳಿಲ್ಲ ಮನೆ. ಬಟ್ ನಂಗೆ ಇಲ್ಲಿ ಬಂದ್ರೆ ಸ್ವಲ್ಪನಂದರೆ ಖುಷಿ ನನಗೆ. ಎಂತಕ್ಕಂದ್ರೆ ನಾನು ಕಾಲು ಮಣ್ಣತ್ತಿಲ್ಲ, ಹೊರಗೂ ಹೋತಿಲ್ಲ, ಎಲ್ಲಿಗೂ ಹೋತಿಲ್ಲ. ನಾನು ಮನೆಗೇ ಕೂಕೊಂಡಿರುತ್ತೆ, TV ಕಾಂತೆ ಇಲ್ಲ, ಸುಮ್ಮನೆ ಎಂಥರೂ ಬೋರ ಆತೆ ಇಲ್ಲ ಇಲ್ಲಿ ನನಗೆ. ಅದೇ ಹೇಳ್ದಂಗೆ ಇದು ನಮ್ಮ ಡೈನಿಂಗ್ ಹಾಲ್ ಥರನೇ, ಆದರೆ ಡೈನಿಂಗ್ ಹಾಲ್ ಅಲ್ಲ ಇದು ಕಿಚನ್. ಆಲ್ರೆಡಿ ಹೇಳಿನಲ್ಲ ಕಿಚನ್, ಇದು ಕಿಚನ್ ತೋರಿಸ್ದಂಗೆ. ಅದೇ ಹೇಳ್ದಂಗೆ ಇದು ಇಂಜಿನಿಯರಿಂಗ್ ಆಗಲಿ ಇಲ್ಲ ಆರ್ಕಿಟೆಕ್ಟ್ ಆಗಲಿ ಯಾವುದೂ ಅಲ್ಲ. ನಾವು ಓನಾಗಿ ನಮ್ಗೆ ಯಾವ ಥರ ಬೇಕು ನಾವು ಆ ಥರ ಜಸ್ಟ್ ಮಾಡ್ಕೊಂಡಿದ್ದಷ್ಟೇ. ಇದು ತೋರಿಸ್ತಲ್ಲ ನಮ್ಮ ಮನೆ TV, ಸಿಂಪಲ್ ಕ್ಯೂಟ್ ಮನೆ. ನನ್ನಮ್ಮ ಈ ಮನೆ ಕಟ್ಟಿ ಆ್ಯಕ್ಚುಲಿ 4 ವರ್ಷನೋ 5 ವರ್ಷನೋ ಆಯಿತು. ನನ್ನಮ್ಮ ಫುಲ್ ಮನೆ ಕ್ಲೀನಿಂಗ್ ಮಾಡೋದಂದ್ರೆ ನಮಗೆ ಮಸ್ತ್ ಇಷ್ಟ. ಮನೆ ಕ್ಲೀನಿಂಗ್ ಅಮ್ಮಕ್ಕಿಂತ ಅದು ನಮ್ಮದೇ ಸ್ವಂತ ಮನೆ ಅಂದಳಿಕೆ ಅದೊಂಥರ ಕೇರ್ ಜಾಸ್ತಿ, ಖುಷಿ ಕೇರಲ್ಲ ಇರುತ್ತೆ. ಅದಕ್ಕೆ ನನ್ನಮ್ಮ ಎಷ್ಟೊತ್ತಿಗೂ ಕಂಡ್ರು ಮನೆ ಆಗಲಿ ಗಾಡಿ ಆಗಲಿ ಎಲ್ಲ ಕ್ಲೀನ್ ಮಾಡ್ತಿರೋದು. ಇವರು ನಮ್ಮನೆ ಬಂದು ಹೇಳಿದ್ರು, ನಿಮ್ಮ ಮನೆಗೆ ಮಕ್ಕಳಿದ್ರೂ ನಿಮ್ಮ ಮನೆ ಇನ್ನೂ ಹಾಳಾಗಿಲ್ಲ, ಎಷ್ಟು ಕ್ಲೀನ್ ಇತ್ತು. 4 ವರ್ಷ ಅಂದರೆ ನಮ್ಮನೆ ಯಾರೂ ನಂಬೋದಿಲ್ಲ. ನಮ್ಮ ಮೊದಲೆಲ್ಲ ಕೆಟ್ಟ ಅಭ್ಯಾಸ ಏನಿದೆ ಅಂತಂದು ಹೇಳಿದ್ರೆ, ಗಾಡಿ ಕಾಲು ಕೊಟ್ಕೊಂಬುದು, ಮತ್ತು ಎಂತ ಹೇಳೋದು, ಸಿಟ್ಟು ಬಂದರೆ ಬಾಗಿಲು ಬಡೋದು, ಆ ಥರ ಅಭ್ಯಾಸ ಮಸ್ತಿದೆ ನಮ್ಮ. ಸಿಟ್ಟು ಬಂದರೆ ಬಾಗಿಲು ಬಡಕ್ಕೆ ಬಡೋದು, ಯಾರು ಹೇಳ್ತಾರೆ ಎಂತಗೆ ಅಂತಿಲ್ಲ. ಮತ್ತದೇ ಮನೆ ಕಂಡಳಿಕೆ ಗಾಡಿ ಕಾಲು ಕೊಟ್ಕೊಂಬುದು. ಇಲ್ಲಿ ಸ್ವಲ್ಪ ಹಿಂಗೆ ಮಾಡಿತ್ತು, ಸ್ವಲ್ಪ ಇಲ್ಲಿ ತೋರೋದಿಲ್ಲ ಅಮ್ಮ, ಚೆನ್ನಾಗಿ ಕ್ಲೀನ್ ಮಾಡಿಡ. ಆ ಕೆಟ್ಟ ಅಭ್ಯಾಸ ಮಸ್ತ್ ಇದ್ದಿದ್ದು. ಮತ್ತು ಸಿಟ್ಟು ಬಂದ್ರು ಕೂಡ ರೂಮ್ ಚಿಲ್ಕ ಹಾಕೊಂಬುದು ಹಾಗಲ್ಲ. ನನ್ನ ಅಮ್ಮ ಸ್ಟಾರ್ಟಿಂಗಿಗೆ ಮನೆ ಬಂದರೂ ಕೂಡ ರೂಲ್ಸ್ ಹೇಳಿಬಿಟ್ಟಿಳ, ಗಾಡಿ ಕಾಲು ಕೊಟ್ಟರು ಕಾಲು ಮುರಿದು ಹಾಕ್ತೆ, ಬಾಗಿಲೆಲ್ಲರೂ ಹಾಕೋದು ಗಿಕ್ಕುದು ಮಾಡ್ರೆ ನಾನು ಏನು ಮಾಡ್ತೆ ನನಗೆ ಗೊತ್ತಿಲ್ಲ. ಇದು ಎಂತ ಲಾಸ್ಟ್ ತನಕ ಈ ಮನೆ ಹೀಗೆ ಇರಕ್ಕೆ ಮಾಡಿ ಕಣ್ಕಣಿ ನೀವೆಲ್ಲರೂ ಹಾಳು ಮಾಡೋದು ಗೊತ್ತಾಯ್ಕಂದ್ರೆ ಜಾಗ್ರತೆ ಅಂತ ಹೇಳಿಲ್ಲ. ನಮ್ಮನೆಗೆ ಯಾವ ಮಕ್ಕಳು ಬಂದರು ಅಷ್ಟೇ. ಲೈಕ್ ನಮ್ಮನೆಗೆ ಯಾರಷ್ಟು ಮಕ್ಕಳು ಇಲ್ಲ. ನಾನು ಫಸ್ಟ್ PU ಇದ್ದಿದ್ದೆ, ತಂಗಿ ಒಂದು
ಹಂಗೆ ಎಷ್ಟನೇ ಕ್ಲಾಸ್ ನನಗಿಂತ ಈಗ ಅವಳು ಈಗ 10th, ಮೇ ಬಿ ಅವಳು 6th 7th ಏನೋ ಇದ್ದೇಳೆ ಅನಿಸುತ್ತೆ. ಅವಳಿದ್ರು ಹಾಗೆ ನಮ್ಮನೆಗೆ ಗಾಡಿ ಮೇಲೆ ಬರುವ ಅಭ್ಯಾಸ ಅದೆಲ್ಲ ಇಲ್ಲ, ಯಾಕಂದ್ರೆ ನಮ್ಮ ಆ ವಿಷಯದಲ್ಲೆಲ್ಲ ಒಳ್ಳೆ ಬುದ್ಧಿ ಕಲಿಸಿಲ್ಲ ನಮಗೆ. ಬಟ್ ಬಾಗಿಲೆಲ್ಲ ಬಡುವ ಅಭ್ಯಾಸ ಒಂದು ಸ್ವಲ್ಪ ಇದ್ದಿತ್ತು. ಆದರೂ ಹೆದರಿಕೆ ಬಡಿತಿದ್ದಿತ್ತು, ಬಾಗಿಲು ಅಷ್ಟೆಲ್ಲ ಬಾಗಿಲು ಬಡಿತಿರಲಿಲ್ಲ. ಅದಕ್ಕೆ ನಮ್ಮ ಮನೆ ಸ್ವಲ್ಪ ಕ್ಲೀನ್, ಅದರಲ್ಲೂ ಅಮ್ಮ ಇಡೀ ಹೊತ್ತು ಕ್ಲೀನ್ ಮಾಡ್ತಾ ಇರ್ತಲ್ಲ. ಈಗ ಮನೆ ಕಟ್ಟಿ 4 ವರ್ಷ ಆದರೂ ಒಂದು ಗಾಡಿ ಮೇಲೆ ಕಲಿ ಬಿದ್ದರೂ ಅಮ್ಮ ಗಾಡಿ ಒರೆಸ್ತಾ ಇರ್ತಲ್ಲ. ನಮಗೂ ಅದೀಗ ಮೊದಲೆಲ್ಲ ಅಂತ ಹೇಳಿದ್ರೆ ಒಂದು ಅದೆಂತ ಒಂದು ಕೆಟ್ಟ ಅಭ್ಯಾಸ ಇದು, ಗಾಡಿ ಕಾಲು ಕೊಡ್ಕೊಂಡು ಹಾಗೆ ಹಿಂಗಲ್ಲ. ಬಟ್ ಅದು ಈ ಮನೆಗೆ ಬಂದಮೇಲೆ ಅಮ್ಮ ಎಲ್ಲದಕ್ಕೂ ಏ ಅಂತ ಹೇಳಿ ಅಂತಂದ್ರೆ ನಮ್ಗೆ ಅದು ಆ ಅಭ್ಯಾಸ ಕೆಟ್ಟ ಅಭ್ಯಾಸ ಹೋಗ್ಬಿಟ್ಟಿತ್ತು. ಎಂತ ಗಾಡಿ ಕಾಲು ಕೊಡೋದು ಇಲ್ಲ ಎಂತ ಖಾಲಿ ಮಾಡೋದು ಅದೆಲ್ಲ ಒಂಥರ ಅಭ್ಯಾಸ ಹೋಗಿಬಿಟ್ಟಿತ್ತು. ಅದೆಲ್ಲ ಆಯ್ತು. ನಮ್ಮ ಮನೆ ಹೇಳಿದ್ದಾರೆ ನಮ್ಮದು 3 BHK ಸ್ಟಡಿ ರೂಮ್. ಮತ್ತು ಸ್ಟಡಿ ರೂಮ್ ಎಕ್ಸ್ಟ್ರಾ ಮಾಡೋದು ಹೇಳೋದು ಅಂತಂದರೆ ನಮ್ಮನಿಗೆ ಅಂತಂದರೆ ನಾನು ಎಷ್ಟೊತ್ತಿಗೂ ಮೊದಲು ಓದ್ತಾ ಇರ್ತಿದ್ದೆ. ಅದಕ್ಕೆ ಅಂತಂದರೆ ನಾನು ಅಮ್ಮಂಗೆ ಎಂತಂದರೆ ನಾನೆಂತಂದರೆ ಮನಿಕಮ್ ರೂಮಾಗೂ ಓದ್ನ ಬುಕ್ಸ್ ಅಲ್ಲಿಟ್ಟೆ, ಹಾಲಾಗಿ ಓದಿ ಬುಕ್ಸ್ ಅಲ್ಲಿಟ್ಟೆ, ಎಲ್ಲ ಬರೀ ಅಲ್ಲಲ್ಲೇ ಬುಕ್ಸ್ ಇಡೋದು. ಸೊ ಅಮ್ಮಂಗೆ ಒಂದು ಗೊತ್ತೈತೆ ಅಂತಂದ್ರೆ ನಾವೀಗ ಮನೆ ಮಾಡ್ರ ಮೇನೂ ಇವಳು ಇದೇ ಹಣೆ ಬರ ಮಾಡ್ತಲ್ಲ ನಾಳೆಗೆ. ಅದಕ್ಕೆ ಎಲ್ಲಿ ಮನೆ ಕಣ್ಗೆ ಅಲ್ಲೇ ಮನೆ ಕಣ್ಗೆ, ಎಲ್ಲಿ ಓದ್ಕ ಅಲ್ಲೇ ಓದ್ಕಂತ ಹೇಳಿ ಎಕ್ಸ್ಟ್ರಾ ಸಣ್ಣದು ಒಂದು ಸ್ಟಡಿ ರೂಮ್ ಮಾಡೋದು. ಇವನ್ ಬುಕ್ಸ್ ಆಗಲಿ ನಮ್ಮ ಸ್ಟಡಿ ಮೆಟೀರಿಯಲ್ ಎಂಥವ್ರು ಹಿಡೋಕೆ ಅಂದರೆ ಹಂಗಂದೇಳಿ ಓದೋಕ್ಕೇನು ಹೊರಗೆ ಬರ್ತಿಲ್ಲ ಅಂದಳಿಕಲ್ಲ, ಓದೋಕೆ ಹೊರಗೆ ಬತ್ತು. ಬಟ್ ಬುಕ್ಸ್ನೆಲ್ಲ ತಗೊಂಡೋಗಿ ಅಲ್ಲೇ ಇಡ್ತು. ಇದೊಂದು ಸಣ್ಣದು ಮಾಡೋದ್ರಿಂದ ಎಂತಂದ್ರೆ ನಮ್ಮದು ಬುಕ್ಸ್ ಎಂತ ನಮ್ಮದು ಇದಕ್ಕೆ ಹೋತಿಲ್ಲ, ಎಂತ ಹಾಲ ಇಲ್ಲಿ ಇಲ್ಲೆಲ್ಲ ಬುಕ್ಸ್ ಇಡೋದಿಲ್ಲ. ಓದಿ ಯಾರು ಕೂಡಲೇ ಸ್ಕೂಲ್ ಬ್ಯಾಗಿಂದ ಹಿಡಿದು ಇವನ್ ಪೆನ್ಸಿಲ್ ಗಿನ್ಸಿಲ್ ಎಲ್ಲ ನಾವು ಅಲ್ಲೇ ಇಡ್ತು. ಅದು ಎಲ್ಲಿಂದನೂ ಹೊರಗೆ ತಗೊಬತ್ತಿಲ್ಲ. ಹಾಗಾಗಿ ಇದೊಂದು ನಮ್ಗೆ ಯೂಸ್. ಈಗ ನಂಗೆ ಎಂತ ಯೂಸ್ ಇಲ್ಲ ಅಂತ ನಂದು ಇನ್ನೊಂದು 1 ವರ್ಷ ಬಿಟ್ಟರೆ ನಂದು ಓದಿ ಮುಗೀತು. ಇನ್ನು ಒಂದು ವರ್ಷ. ಇನ್ನು ತಂಗಿ ಇಲ್ಲಿಂದ ಹಾಲ್ ಒಳ್ಳೇದು ಅಂತಾರೆ. ಇದು ಹಾಲ್ ದೇವ್ರ ಕಾಣಿ, ಆಚೆ ಅಲ್ಲಿಂದ ಹಾಲ್ ಕಿಚನ್, ಇದು ಸ್ಟಡಿ ರೂಮ್. ಅದಾದಮೇಲೆ ನಿಮಗೇನೋ ತೋರಿಸ್ಲಿಲ್ಲ, ಮನೆ ಹೊರಗಿಂದ ತೋರಿಸ್ತೆ ಸಿಟ್ ಔಟ್. ಇದೇ ನಮ್ಮ ಮನೆಯ ಸಿಟ್. ಅಮ್ಮ ಮಾಯಿ ಇಬ್ಬರು ತೋರ್ತಿದ್ರಿ ಗೈಸ್. ಇದು ನಮ್ಮ ಮಾಯಿ ಮನೆ. ಇದು ನನ್ನ ಮಾವನ ಮನೆ, ಅಂದರೆ ಅಣ್ಣನ ಮನೆ. ಅಣ್ಣ ತಂಗಿ ಇಬ್ಬರು ಒಟ್ಟಿಗೆ ಮನೆ ಕಟ್ಟಿರು. ಆಮೇಲೆ ಅಂತಂದರೆ ಇದು ಈಚಿಂದ ವಾಪಸ್ ಎಂಟ್ರಿನೂ ಇದೆ. ದಿಸ್ ಇಸ್ ಟಾಮಿ ಹಾಯ್ ಬೋಲೋ ಟಾಮಿ ಅದೆಲ್ಲ ಇಟ್ಕೊಂಡ್ರ ನಮ್ಮ ಮನೆ. ಇದು ಹೊರಗಿಂದ ಒಂದ್ಸಲ ಕಾಂಬುದರ್. ಇದು ಹಿಂಗೆ ಒಳಗೆ ಇದೊಂದು ಎಕ್ಸಿಟ್. ಇದೊಂದು ನನಗೆ ಫೇವ್ರೇಟ್. ಎಂತಕ್ಕಂದ್ರೆ ಈ ಮನೆಗೆ ಕೇಂದ್ರ ಎಂತಂದರೆ ಈ ಮನೆಗೆ ಒಂದೇ ಒಂದು ನಾನು ಹೇಳೋದಾದಂದರೆ ಈ ಪೇಂಟ್. ಆರು ನಾನು ಈ ಪೇಂಟ್ ಹೇಳಿದೆಲ್ಲ ಒಂಥರ ಚಾಕ್ಲೇಟ್ ಕ್ರೀಮ್ ಕಲರ್ ಒಂಥರ ಬರ್ತದಲ್ಲ ಆ ಕಲರ್ ಹೇಳಿದ. ಅವ್ನು ಪೇಂಟಿನ ಈ ಕಲರ್ ಹೊಡೆದಿದ್ದ. ಬಟ್ ಆರು ನಂಗೆ ಖುಷಿ ಐತೆ ಅಂತಕ್ಕಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ಹೇಳೋದು ನಡೆದಿತ್ತಂದರೆ ಇದು ಒಂದೇ ನಮ್ಮ ಮನೆಗೆ ಪೇಂಟ್ ನಮ್ಮ ಮನೆದು. ಮತ್ತು ಎಲ್ಲರೂ ನನ್ನ ಹತ್ರ ಇರ್ತದ್ದು ಕೇಳಲೇ ಇಲ್ಲ, ಟೈಲ್ಸ್ ಗೀಲ್ಸ್ ಎಲ್ಲ ಮನೆಗೆ ಅಮ್ಮನೇ ತಂದದ್ದು. ಇದು ನಮ್ಮ ಮನೆಯಿಂದ ಹೊರಗೆ ಹಿಂಗೆ ಹಾಕೋಕತ್ತು. ಇದು ಹಿಂಗೆ ಔಟ್ಸೈಡ್ ಇಲ್ಲಿಂದನೂ ಬಪ್ಪಕ್ಕಾಗುತ್ತೆ. ಈಚೆ ಎಕ್ಸಿಟ್ ಎಂಟ್ರಿ 2. ಅದು ಈಚೆಯಿಂದ ಬಂದರೆ ಹೀಗೆ ಅದನ್ನೆಲ್ಲ ಅಂದರೆ ಒಂದೊಂದು ಮನೆ. ಇಲ್ಲಿ ನಮ್ಗೆ ಹೆಂಗೆ ಫೀಲ್ ಅಂದರೆ ಬೊಂಬಾಯಿಗೆಲ್ಲ ಮನೆ ಇರುತ್ತಲ್ಲ, ಲೈಕ್ ಮನೆ ಹೊರಗೆ ಬತ್ತೇ ಇಲ್ಲ ಯಾರು, ಬಾಗ್ಲು ಹಾಕಿರ್ತಾರೆ ಅವ್ರವ್ರ ಮನೆಗೆ. ಹಾಗೆ ಇಲ್ಲ, ಎಂತ ಸೌಂಡ್ ಗಿೌಂಡ್ ಎಂತ ಇಲ್ಲ, ಅವ್ರವ್ರಷ್ಟೇ ಗೌರವ್ರು ಇರ್ತರು. ನಂಗೆ ಸ್ಟಾರ್ಟಿಂಗ್ ಒಂದಳಿಕೆ ಇಲ್ಲಿ ಕಟ್ಟಾಗ್ದಂಗೆ ಆಗ್ತಿತ್ತು, ಬಟ್ ಈಗ ಅಭ್ಯಾಸ ಆಯಿತು. ಇದು ನನ್ನ ಮಾಯಿ ಮನೆ, ಇದು ನಮ್ಮ ಮನೆ ಹತ್ರ. ಇದು ನಮ್ಮ ಮನೆ ಎರಡು ಹಿಂಗೆ ಜಾಯಿಂಟ್ ಮಾಡೋದು, ಮಾಯಿ ಮನೆ ಮತ್ತು ನಮ್ಮ ಮನೆ ಹಿಂಗೆ ಇದು 2 ಮನೆ ಇದು ಹಿಂಗೆ. ಇದು ಬಾಗಿಲು ನಮ್ಮ ಮನೆಗೆ ಆಚೆಯಿಂದನೂ ಹೋಗ್ಬೇಕಾಗ್ತದೆ. ಇದು ಸಿಟ್ ಟೆರಸ್. ಮನೆ ಬಾಗ್ಲಕ್ಕೆ ಬಪ್ಪ ನಮ್ಮ ಬೌ ಒಂದು ಕೂಗಿ ಬಿಡ್ತು. ಲೈಟಲ್ಲಿ ಆಫ್ ಮಾಡಿಕ್ಕೆ ನಿಮ್ಮ ಟೆರಸ್ ತೋರಿಸ್ದೆ. ಇದು ನೀವು ತೋರ್ಸೋಕೆ ಅಂತ ಇಲ್ಲಲ್ಲ. ಇದು ನನಗೆ ಎಂಥದ್ದು ಕಡಲೋತ್ಸವ ಅದಳಿ ಸಿಕ್ಕದ್ದು. ಇದೆಲ್ಲ ನಮ್ಮನೆ, ಇದನ್ನ ಪೇಂಟಿಂಗ್ ಮಾಡೋದು ನಮ್ಮನೆಗೆ ಅಂತ ಅಂದು ಹೇಳಿದ್ರೆ ಇದನ್ನೆಲ್ಲ ಇಡ್ತಾರೆ ಅಂತಕಂದ್ರೆ ನಾವು ಇರೋದು ಇಬ್ಬರೇ ಅಲ್ಲ. ಇದು ನಾನು ಮಾಡಿದ್ದು ಪೇಂಟಿಂಗ್. ಅದು ಕಾಂಬು ರೂಪಿಲ್ಲ, ಅದನ್ನ ಚಂದ ಮಾಡಿದ್ದೆ ನನ್ನ ತಂಗಿ. ಅದು ವೈಟ್ ಲೈನಾಗೆಲ್ಲ ಎಳೆದೆ ಅಂತ ಹೇರ್ಸ್ಗೆ ಮಾಡಿ ಬಚ್ಚೇಳ. ಮತ್ತು ಅದು ನಾನು 10th ಸ್ಟ್ಯಾಂಡರ್ಡಾಗೆಲ್ಲ ಬಂದದ್ದು. ಅದು ಅಂದರೆ ನಂಗೆ 10th ಸ್ಟ್ಯಾಂಡರ್ಡಿಗೆ ಲೈಕ್ 91% ಎಷ್ಟು ಬಂದಿತ್ತು. ಅಷ್ಟೊತ್ತಿಗೆ ಒಂದು 4-5 ವರ್ಷದ ಹಿಂದೆ
ಒಳ್ಳೆ ಮಾರ್ಕ್ಸ್ ಬಂತು ಒಂದು 91% ಅಂದರೆ ಒಂದು ಒಳ್ಳೆ ಎಂತ ಹೇಳ್ತಾರೆ ಒಳ್ಳೆ ಒಂದು ರೆಸ್ಪೆಕ್ಟ್ ಕೊಡ್ತಿದ್ರು. ಈಗ 90% ಎಲ್ಲ ಒಂದು ಎಂತ ಹೇಳ್ತಾರೆ ಅಷ್ಟು ವ್ಯಾಲ್ಯೂವೇ ಇಲ್ಲ. ಅಷ್ಟೊತ್ತಿಗೆ ನಂಗಂತೂ ಅಲ್ಲಿ ಇಲ್ಲೆಲ್ಲ ಸನ್ಮಾನ ಮಾಡೋದು ಅದು ಇದಂದು ಹೇಳಿಕಲ್ಲ, ಅದು 10th ಇತ್ತು, ಅದು 10th ಸ್ಟ್ಯಾಂಡರ್ಡಿಂದ. ಅದ್ರ ಹಿಂದೆ ಸ್ವಲ್ಪ ಸರ್ಟಿಫಿಕೇಟ್ಸ್ ಅದೆಲ್ಲ. ಅದಾದಮೇಲೆ ಅಂತಂದರೆ ಸೆಕೆಂಡ್ PU ನಂಗೆ ಸಿಕ್ಕಲಿಲ್ಲ, ಬಿಕಾಸ್ ನಾವು ಕೊರೋನಾ ಬ್ಯಾಚ್, ನಮಗೆ ಎಕ್ಸಾಮೇ ಇರಲಿಲ್ಲ. ಲೈಟ್ ಆಫ್ ಮಾಡಿ ಹಾಕೊಂಡ ನಮ್ಮ ಕರೆಂಟ್ ಬಿಲ್ ಬತ್ತಂದು ಬೈತ್ಲು. ಅದಾದ್ಮೇಲೆ terraces. Tommy, this is Tommy. Toma. Boo. Boo boo. Wow. Hi. Hinga. The money terrace. ಇದು ಇನ್ನೊಬ್ರು ಮನೆದು. ಇದು ನಮ್ಮ ಮನೆ ಟೆರೆಸ್. ಅದು ಮಾಯಿ ಮನೆ, ಇದು ನಮ್ಮ ಮನೆ. ಇದು ನಮ್ಮದು ಹಳ್ಳಿ ಮನೆ ಇತ್ತಲ್ಲ, ಈ ಮನೆ ಹಳ್ಳಿ ಮೊದಲಿನ ಊರಾಗೂ ನಾವು ಒಟ್ಟಿಗೆ ಇದ್ದದ್ದು. ಇದು ರಬ್ಬರ್ ಫ್ಲಾಟ್ ಅದ್ರ ಪಕ್ಕ. ಅದಾದಮೇಲೆ ಇದಿನ್ನೊಬ್ರು ಮನೆ. ಹಿಂಗೆ ಇಡೀ ಇದು ಏರಿಯಾ ದೊಡ್ಡದು, ಇದೆಲ್ಲ ಫುಲ್ ಮನೆ. ಅದೇ ಹೇಳಲ್ಲ, ನಮ್ಗೆ ಇಲ್ಲೆಲ್ಲ ಇದ್ದರೂ ನಂಗೆ ಒಂಥರ ಹೆಂಗಂದ್ರೆ ಅದೇ ಬೊಂಬೈ ಸೈಡಾಗೆಲ್ಲ ಇದ್ದಂಗೆ. ಯಾರ್ದು ಅಂದರೆ ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಇಲ್ಲ, ಅವ್ರು ಇಲ್ಲಿ ಬಪ್ಪದ್ದು ನಾವು ಅವ್ರ ಮನೆಗೆ ಹೋಗ್ದು ಎಂಥದ್ದು ಇಲ್ಲ. ಅಷ್ಟಕ್ಕಿಲ್ಲ, ಅವ್ರವ್ರ ಮನೆ ಹ್ಯಾಪಿಯಾಗಿರ್ತಾರೆ. ಹಾಗೆ ನಾನು ಅಷ್ಟೇ. ನಂಗೆ ಇಲ್ಲಿ ಯಾರು ಪರಿಚಯನೂ ಇಲ್ಲ. ನಾನಿಲ್ಲಿ ಬಂದು 4-5 ವರ್ಷ ಆಯಿತು. ನಾನಿಲ್ಲಿ ಹಾಸ್ಟೆಲಾಗಿ ಓದಿದೆ. ಇಲ್ಲಿ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಇತ್ತು, ಅಲ್ಲೇ ನಾನು ಒಂದು 2 ವರ್ಷ ಓದಿದೆ. ಇಲ್ಲಿ ಹತ್ತಿರ ಒಂದು 10 ನಿಮಿಷ. ಅದಾದಮೇಲೆ ಅಂದರೆ ನಂಗೆ ಇಲ್ಲಿ ಯಾರು ಪರಿಚಯನೂ ಇಲ್ಲ. 4 ವರ್ಷ ಆಯ್ತು ನಾ ಬಂದು. ಇಲ್ಲಿ ತನಕ ಒಬ್ಬರ ಮನೆಗೂ ಕಾಲಿಡಲಿಲ್ಲ. ನಾನು ಮಾಯಿ ಮನೆ ಬಿಟ್ಟರೆ, ಮಾಯಿ ಮನೆ ಅಂದರೆ ನನ್ನ ಕಝಿನ್ ಮನೆ. ಕಝಿನ್ ಅಂದರೆ ಅವಳು ನಂದೇ ಏಜ್. ನಾವು ಚೈಲ್ಡ್ಹುಡ್ಡಿಂದ ಫುಲ್ ರಿಲೇಟಿವ್ಸ್, ನಮಗಿಂತ ಫ್ರೆಂಡ್ಸ್ ಜಾಸ್ತಿ. ಇಲ್ಲಿ ಅವಳ ಮನೆಯೂ ಇಲ್ಲೇ, ನಮ್ಮ ಮನೆಯೂ ಇಲ್ಲೇ ಒಟ್ಟಿಗೆ. ಅದೊಂದು ಖುಷಿ ವಿಷಯ. ಮತ್ತು ಅದೇ ಅವಳ ಮನೆಗೆ ಒಂದೇ ಹೋಗೋದು, ಅವಳ ಹತ್ರ ಜಾಸ್ತಿ. ಅದು ಮೊದಲಿಂದ ಪರಿಚಯ ಇರೋದ್ರಿಂದ ಅಲ್ಲಿ ಮಾತ್ರ. ಮತ್ತು ನಾನು ಯಾರ ಮನೆಗೂ ಹೆಚ್ಚು ಹೋತಿಲ್ಲ. ನನಗೆ ಇಲ್ಲಿ ಯಾರು ಇವನ್ ಪರಿಚಯನೂ ಇಲ್ಲ. ಇಲ್ಲಿ ಬಂದರೆ ನಾನಾಯಿತು, ನನ್ನ ಕೆಲಸ ಆಯಿತು. ನಮ್ಮ ಮನೆಯವರು ಎಲ್ಲರ ಮನೆಗೂ ಅಷ್ಟೇ, ಯಾರೂ ಹೊರಗೆ ಬರ್ತಿಲ್ಲ, ಯಾರೂ ಅಷ್ಟು ಸೌಂಡೇ ಇರೋದಿಲ್ಲ ಇಲ್ಲೇ. ಸೊ ಇದು ನಮ್ಮ ಮನೆ ಎಂತ ಹೇಳ್ತಾರೆ ಟೆರೇಸ್. ಅದು ಬಿಟ್ಟರೆ ಎಂತ ಹೇಳೋಕ್ಕಿಲ್ಲ ಗೈಸ್. ಇಷ್ಟೇ ನಮ್ಮ ಮನೆ, ಸಿಂಪಲಾಗಿ ಕಂಡ್ರಲ್ಲ. ಓಕೆ, ಬಾಯ್. ಮತ್ತು ಇನ್ನೊಂದು ಎಂತಂದರೆ, ನೀವು ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ನಿಮಿಷ ವೀಡಿಯೋ ಆಯಿತು ನಂಗೆ ಗೊತ್ತಿಲ್ಲ, ఎందుకంటే ನಾನು ಮಾತಾಡ್ತಿದ್ದೆ, ನಾನು ಎಂತ ಮಾತಾಡ್ತಿದ್ದೆ ನನಗೆ ಗೊತ್ತಿಲ್ಲ, ಇಲ್ಲಿ ಎಂತೆಂಥದ್ದು ಮಾತಾಡ್ತೆ. ಇನ್ನು ನೀವು ನಾನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಮತ್ತು ಡೈಲಿ ಲಾಗ್ಸು ಶುರು ಮಾಡಿದೆ. ಡೈಲಿ ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೆ. ಹೇಳ್ದಂಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.